ಕರ್ನಾಟಕ ರಾಜ್ಯದ 80 ಲಕ್ಷ ಹಿರಿಯ ನಾಗರಿಕರಿಗೆ ನನ್ನ ನಮಸ್ಕಾರಗಳು. ನಾನು BA ಪಾಟೀಲ್ ಅಂತ ತಿಳ್ಕೊಂಡು ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಮತ್ತು ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹುಬ್ಬಳ್ಳಿ ಇದರ ರಾಜ್ಯಾಧ್ಯಕ್ಷನಾಗಿ ನನ್ನ ಈ ಒಂದು ಸಂಘದ ಪರವಾಗಿ ಇತ್ತಿತ್ತಲಾಗಿ ನಾವು ಹಿರಿಯ ನಾಗರಿಕರ ಸಲುವಾಗಿ ಮಾಡಿದಂಥ ಕೆಲವು ಸಾಧನೆಗಳನ್ನು ಅಷ್ಟೇ ಅಲ್ಲದೆ ಸರ್ಕಾರ ಕೂಡ ನಡೆದಂಥ ಸಮಾಲೋಚನೆಯ ವಿವರ ಕುರಿತು ನಾನು ಇವತ್ತು ನಮಗೆಲ್ಲರಿಗೂ ತಿಳಿಸೋದು ಬಹಳಷ್ಟು ಅವಶ್ಯಕತೆ ಐತಿ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕರಲ್ಲಿ 70% ಹಿರಿಯ ನಾಗರಿಕರು ಆರ್ಥಿಕವಾಗಿ ದುರ್ಬಲರಾಗ್ಯಾರ. ಅಷ್ಟೇ ಅಲ್ಲ, ಇವರಿಗೆ ಹಲವಾರು ಸಮಸ್ಯೆಗಳಿಂದ ಪ್ರತಿ ದಿವಸ ಇವರು ಬಳಲ್ತಾ ಇದ್ದಾರೆ. ಈ ಹಿರಿಯ ನಾಗರಿಕರ ಸಂರಕ್ಷಣೆಗಾಗಿ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಕಾನೂನು ಅಂತ ತಿಳ್ಕೊಂಡು 2007 ಇಸ್ವಿಯಲ್ಲಿ ಭಾರತ ಸರ್ಕಾರ ಜಾರಿ ಮಾಡಿದೆ. ಈ ಕಾನೂನನ್ನು ನಮ್ಮ ರಾಜ್ಯ ಸರ್ಕಾರ 2009ರಲ್ಲಿ ಅನುಷ್ಠಾನಗೊಳಿಸಿದ. ಈ ಕಾನೂನಿನ ಮುಖ್ಯ ಉದ್ದೇಶ ಹಿರಿಯ ನಾಗರಿಕರಿಗೆ ಸಂರಕ್ಷಣೆಗಾಗಿ ಅವರಿಗೆ ಅನ್ಯಾಯ ಆದಾಗ ಅವ್ರಿಗೆ ಏನೊಂದು ನ್ಯಾಯ ಒದಗಿಸಿಕೊಡಬೇಕು ಮತ್ತು ಸೌಲಭ್ಯಗಳನ್ನು ಸರ್ಕಾರ ಕೊಡಬೇಕು, ಈ ಕುರಿತು ಈ ಕಾನೂನಿನಲ್ಲಿ ವಿವರವಾಗಿ ಹೇಳಲಾಗಿದೆ. ಆದರೆ ಈ ಕಾನೂನು ಬಗ್ಗೆ ಪರಿಚಯವಾಗಲಿ, ಅರಿವಾಗಲಿ, ಅವೇರ್ನೆಸ್ ಆಗಲಿ 90% ಹಿರಿಯ ನಾಗರಿಕರಿಗೆ ಯಾರಿಗೂ ಇದು ತಿಳಿದಿಲ್ಲ. ಹೀಗಾಗಿ ಈ ಕಾನೂನಿನ ಅನುಷ್ಠಾನ ಆಗದೇ ಇರೋದ್ರಿಂದ ಸಾಕಷ್ಟು ಹಿರಿಯ ನಾಗರಿಕರು ಹಲವಾರು ತೊಂದರೆಗಳನ್ನು, ದೌರ್ಜನ್ಯಗಳನ್ನು ಪ್ರತಿ ದಿವಸ ಅನುಭವಿಸುವಂತ ಬಂದಿದ್ದಾರೆ. ಈ ಕಾರಣದಿಂದ ನಮ್ಮ ಸಂಘ, ರಾಜ್ಯ ವ್ಯಾಪ್ತಿ ಸಂಘ, ಎಲ್ಲ ನಿವೃತ್ತ ನೌಕರರು ಹಾಗೂ ಎಲ್ಲ ವರ್ಗದ ಹಿರಿಯ ನಾಗರಿಕರು ಅಂದರೆ 60 ವರ್ಷ ಮೇಲ್ಪಟ್ಟಿದ್ದಂಥ ಹಿರಿಯ ನಾಗರಿಕರನ್ನು ಸಂಘಟನೆ ಮಾಡಿ ಇವರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಮತ್ತು ಕಾನೂನಿನ ಅರಿವು, ಕಾನೂನಿನ ಸಹಾಯ ಮಾಡತಕ್ಕಂಥ ಪ್ರಮುಖವಾದ ಕಾರ್ಯವನ್ನು ನಮ್ಮ ಸಂಘ ಮಾಡ್ತಾ ಬಂದಿದೆ. ನಮ್ಮ ಸಂಘ ಸ್ಥಾಪನೆಯಾಗಿ ಈಗ 17 ವರ್ಷ ಆಯಿತು. ನಿರಂತರವಾಗಿ ಹಿರಿಯ ನಾಗರಿಕರ ಸಲುವಾಗಿ ನಾವು ಕಾರ್ಯವನ್ನು ಮಾಡ್ತಾ ಬಂದಿದ್ದೇವೆ. ಈ ಉದ್ದೇಶದಿಂದ ಕಾನೂನುಬದ್ಧವಾಗಿ ಹಲವಾರು ಸೌಲಭ್ಯಗಳನ್ನು ಸರ್ಕಾರ ನಮಗೆ ನೀಡಬೇಕು. ಇದು ಬರೀ ಕಾನೂನು ಅಷ್ಟೇ ಅಲ್ಲ, ಭಾರತೀಯ ಸಂವಿಧಾನದ ಪ್ರಕಾರ, ಸಂವಿಧಾನದ 41ನೇ ಕಲಮಿನ ಪ್ರಕಾರ ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ತಮ್ಮ ರಾಜ್ಯದ ಹಿರಿಯ ನಾಗರಿಕರಿಗೆ ಏನು ಸೌಲಭ್ಯ ಕೊಡಬೇಕಂತ ಅದರೊಳಗೆ ಸೂಚನೆ ನೀಡಿದ್ದಾರೆ. ಆದರೂ ಕೂಡ ಬಹಳಷ್ಟು ರಾಜ್ಯ ಸರ್ಕಾರಗಳು ಸರಿಯಾದ ಸೌಲಭ್ಯವನ್ನು ನೀಡ್ತಾ ಇಲ್ಲ. ಈ ಕುರಿತು ನಮ್ಮ ರಾಜ್ಯ ಮಟ್ಟದ ಸಂಘ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಂಘಟನೆಯನ್ನು ಮಾಡಿ ಅಖಿಲ ಭಾರತ ಹಿರಿಯ ನಾಗರಿಕರ ಸಂಘದ ಒಂದು ಸೌಲಭ್ಯತೆಯೊಳಗೆ ಮತ್ತು ಅದರ ಅಫಿಲಿಯೇಷನ್ ಒಳಗೆ ನಾವು ರಾಷ್ಟ್ರವ್ಯಾಪ್ತಿ ಹೋರಾಟವನ್ನು ಮಾಡಿಕೊಳ್ತಾ ಬಂದಿದ್ದೇವೆ. ಮತ್ತು ನಮ್ಮ ರಾಜ್ಯದಲ್ಲಿ ನಾವು ಕಳೆದ 2-3 ವರ್ಷದಿಂದ ನಮ್ಮ ಮನವಿಯನ್ನು, ಸೌಲಭ್ಯಗಳನ್ನು ಕುರಿತು ಸರ್ಕಾರ, ಇಲಾಖೆ ಅಧಿಕಾರಿಗಳು, ಶಾಸಕರು ಇವರಿಗೆಲ್ಲರೂ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದೇವೆ. 2 ದೊಡ್ಡ ಸಮ್ಮೇಳನಗಳನ್ನು, ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ಮಾಡಿದ್ದೇವೆ ಮತ್ತು 2 ಸಾರಿ ರಾಜ್ಯ ಮಟ್ಟದ ಹಿರಿಯ ನಾಗರಿಕರ ರ್ಯಾಲಿಗಳನ್ನು ಮಾಡಿದ್ದೇವೆ. ಆದರೂ ಸರ್ಕಾರ ನಮ್ಮ ಕಡೆಗೆ ಗಮನ ಹರಿಸಿಲ್ಲ, ನಮ್ಮ ಯಾವ ಬೇಡಿಕೆಗಳನ್ನು ಈಡೇರಿಸಿಲ್ಲ. ಹೀಗಾಗಿ ನಾವು ಅನಿವಾರ್ಯವಾಗಿ ಸರ್ಕಾರದ ಕೂಡ ಇನ್ನು ಘರ್ಷಣೆಗೆ ಇಳಿಬೇಕು ಅಥವಾ ಹೋರಾಟ ಮಾಡಬೇಕು, ಚಳವಳಿ ಮಾಡಬೇಕಂತ ವಿಚಾರದೊಳಗೆ ನಮಗ ಈ ಕಳೆದ 6 ತಿಂಗಳಿಂದ ನಾವೇನು ಒಂದು ವ್ಯವಹಾರವನ್ನು ಸರ್ಕಾರದ ನಿರ್ದೇಶನಾಲಯ ಕೂಡ ಮಾಡಿದ್ವಿ. ಈಗಿದ್ದಂಥ ನಿರ್ದೇಶಕರು ಡಾಕ್ಟರ್ ಸಿದ್ದೇಶ್ವರನವರು ಬಹಳ ಒಳ್ಳೆಯ ಜನರು. ಅವ್ರ ಜೊತೆಗೆ ನಮ್ಮ ಇಲಾಖೆ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಅಂತ ನಟರಾಜ್ ಅವರು ಈ ಕುರಿತು ಬಹಳಷ್ಟು ನಮ್ಮನ್ನು ಕರೆದು ಚರ್ಚೆ ಮಾಡಿ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ನಾವು ಈಡೇರಿಸಿಕೊಡ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟರು. ಈ ಭರವಸೆಯ ಮುಖಾಂತರವಾಗಿ ನಾವು ಅವರಿಗೆ ಚರ್ಚೆ ಮಾಡೋಕ್ಕೆ ಒಂದು ಕರೆ ಕೊಟ್ಟಾಗ ದಿನಾಂಕ 27/5/24 ಒಂದು ವಾರದ ಹಿಂದ ನಮಗೆ ಒಂದು ಸಂಘದ ಪದಾಧಿಕಾರಿಗಳನ್ನು ಬೆಂಗಳೂರೊಳಗೆ ಸಭೆಗೆ ಚರ್ಚೆ ಮಾಡೋಕ್ಕೆ ಜಂಟಿ ನಿರ್ದೇಶಕರು ಕರೆದರು. ಈ ಒಂದು ಸಭೆಗೆ ನಾನು ಮತ್ತು ನಮ್ಮ ಸಂಘದ ಗೌರವಾನ್ವಿತ
ರಾಜ್ಯ ಗೌರವಾಧ್ಯಕ್ಷ ಅಂತ ಡಾಕ್ಟರ್ ಸ್ವಾಮಿ ಕಮಲ್ ಮನೋಹರ್ ಅವರು ಮತ್ತು ನಮ್ಮ ರಾಜ್ಯ ಮಟ್ಟದ ಮಹಿಳಾ ಸಮಿತಿಯ ಅಧ್ಯಕ್ಷ ಅಂತ ಶ್ರೀಮತಿ ಸುನೀತಾ ಬೆನ್ನೂರ್ ಅವರು ನಾವು ಈ ಸಭೆಗೆ ಹಾಜರಾಗಿ ಅಲ್ಲೇ 17 ವಿಷಯಗಳನ್ನು ಕುರಿತು ಚರ್ಚೆ ಮಾಡಿದ್ದೀವಿ. ಈ 17 ವಿಷಯಗಳಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನ ಅವರು ಯಾವುದೋ ನಿರ್ಧಾರ ಕೈಗೊಂಡಿಲ್ಲ. ಅದರ ಬಹಳಷ್ಟು ವಿಷಯಗಳನ್ನ ಅವರು ನಿರ್ಧಾರವನ್ನು ಕೈಗೊಂಡು ಇದನ್ನ ನಿರ್ದೇಶನಾಲಯದಿಂದ ಸರ್ಕಾರಕ್ಕೆ ಪತ್ರ ಬರೀತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇದರೊಳಗೆ ಬಹಳಷ್ಟು ಪ್ರಮುಖವಾಗಿ ನಮಗ ಮಹತ್ವದ ಒಂದು ವಿಚಾರ ಏನು ಅಂತಂದ್ರೆ, ನಮ್ಮ ಒಂದು ಹಿರಿಯ ನಾಗರಿಕರಿಗೆ ಶಾಸನಬದ್ಧವಾದಂಥ ಒಂದು ಕ್ಷೇತ್ರವನ್ನು ಕೊಡಬೇಕಂತ ತಿಳ್ಕೊಂಡು ನಮ್ದು ಒಂದು ಬೇಡಿಕೆ. ಯಾಕಂತಂದ್ರೆ ಶಿಕ್ಷಕರಿಗೆ 10-20 ಲಕ್ಷ ಇದ್ದಂಥ ಶಿಕ್ಷಕರಿಗೆ ಒಂದು ಕಾನ್ಸ್ಟಿಟ್ಯೂನ್ಸಿ, ಆಮೇಲೆ 10-20 ಲಕ್ಷಗಟ್ಟಲೆ ಇದ್ದಂಥ ಒಬ್ಬ ಪದವೀಧರ ಒಂದು ಇದಕ್ಕೆ ಪದವೀಧರಿಗಾಗಿ ಒಂದು ಕ್ಷೇತ್ರ ಐತಿ. ಅದಕ್ಕೆ ಈ ಕ್ಷೇತ್ರಕ್ಕೆ MLC ಪೋಸ್ಟ್ ಕೊಟ್ಟಾರೆ. ಎಷ್ಟು ಕೊಟ್ಟಾರ? 4 MLC ಪೋಸ್ಟ್ ಕೊಟ್ಟಾರ ಸರ್ಕಾರದವರು. ಆದ್ರೆ 85 ಲಕ್ಷ ಇದ್ದಂಥ ಹಿರಿಯ ನಾಗರಿಕರಿಗೆ ಯಾವುದೇ ಕಾನ್ಸ್ಟಿಟ್ಯೂನ್ಸಿ ಇಲ್ಲ. ಈ ಕಾರಣದಿಂದ ನಾವು ಮೊದಲೇ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಹಿರಿಯ ನಾಗರಿಕರ ಕ್ಷೇತ್ರಕ್ಕೆ 4 MLC ಸ್ಥಾನವನ್ನು ಕೊಡಬೇಕಂತ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಈ ಕುರಿತು ನಿರ್ದೇಶನಾಲಯ ಇದು ಸೂಕ್ತ ಬೇಡಿಕೆ ಐತಿ. ಇದನ್ನು ನಾವು ಸರ್ಕಾರಕ್ಕೆ ಕಳಿಸಿಕೊಡ್ತೇವೆ ಮತ್ತು ಸರ್ಕಾರದ ಕಾನೂನುಬದ್ಧವಾದಂಥ ಈ ಕುರಿತು ಚರ್ಚೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಪ್ರೊಸೀಡಿಂಗ್ಸ್ ಅನ್ನ ಮಾಡಿದ್ದಾರೆ. ನಂತರ ಹಿರಿಯ ನಾಗರಿಕರು ಅಂತಂದ್ರೆ 60 ವರ್ಷದ ಮೇಲ್ಪಟ್ಟವರು.